ANM ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಹಬ್ಬದೊಂದೇ ಭೀಕರ ಕೊಲೆ, ಪ್ರಿಯತಮೆಯನ್ನು ಕೊಂದ ಪ್ರಿಯಕರ. ಕೋಲಾರ ನಗರದಲ್ಲಿ ಮಹಿಳೆ ಕೊಲೆ ಪ್ರಕರಣ. ಮದುವೆ ಆಗಿ ಗಂಡನನ್ನು ಬಿಟ್ಟಿದ್ದ ಮಹಿಳೆ ಹಿಂದೆ ಬಿದ್ದಿದ್ದ ಆರೋಪಿ. ಇಂದು ಕೋಲಾರ ನಗರದ ಬಂಗಾರಪೇಟೆ ಜಿಗ್ಜಾಗ್ ಬಳಿ ನಡೆದಿರುವ ಕೊಲೆ. ಬಂಗಾರಪೇಟೆಯ ಮಾರುತಿ ನಗರದ ನಿವಾಸಿ 28 ವರ್ಷದ ಸುಜಾತ ಕೊಲೆಯಾದ ಮಹಿಳೆ. ಬಂಗಾರಪೇಟೆ ಯಳಬುರ್ಗಿ ಗ್ರಾಮದ ಚಿರಂಜೀವಿ ಎಂಬಾತನಿಂದ ಕೊಲೆ. ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ವಸೂಲಿ ಕೆಲಸ ಮಾಡುತ್ತಿದ್ದ ಆರೋಪಿ ಚಿರಂಜೀವಿ. ಫೈನಾನ್ಸ್ನಲ್ಲಿ ತಿಂಗಳ ಬಡ್ಡಿಗೆ ಹಣ ಪಡೆದಿದ್ದ ಮೃತ ಸುಜಾತ. ಹಣ ಕಟ್ಟಿಸಿಕೊಳ್ಳುವ ಸೋಗಿನಲ್ಲಿ ಇಬ್ಬರ ಮಧ್ಯೆ ಆರಂಭವಾಗಿದ್ದ ಪರಿಚಯ. ಪ್ರೀತಿಸು ಎಂದು ಸುಜಾತಳನ್ನು ಪೀಡಿಸಿದ್ದ ಆರೋಪಿ ಚಿರಂಜೀವಿ. ಕೆಲ ವರ್ಷದಿಂದ ಸಲುಗೆಯಿಂದ ಇಬ್ಬರ ಮಧ್ಯೆ ನಡೆದಿದ್ದ ಮಾತುಕತೆ. ಕಳೆದ ಡಿಸೆಂಬರ್ನಲ್ಲಿ ಇಬ್ಬರ ಮಧ್ಯೆಯೂ ಮಾತುಕತೆ ಸ್ಥಗಿತ. ಈ ಹಿನ್ನೆಲೆ ಕೋಪಗೊಂಡಿದ್ದ ಆರೋಪಿ ಚಿರಂಜೀವಿ ಫೈನಾನ್ಸ್ ಸಾಲಕ್ಕೆ ಹೆಚ್ಚುವರಿ ಹಣ ಕಟ್ಟಲು ಪೀಡಿಸಿದ್ದ ಚಿರಂಜೀವಿ. ಹಣ ನೀಡದಿದ್ದಕ್ಕೆ ಕಳೆದ ಡಿಸೆಂಬರ್ 19ರಂದು ಸುಜಾತಗೆ ಥಳಿಸಿದ್ದ ಆರೋಪಿ ಚಿರಂಜೀವಿ. ಸುಜಾತ ನೀಡಿದ ದೂರಿನಡಿ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಚಿರಂಜೀವಿ ಹಾಗೂ ಭರತ್ ಎಂಬುವರ ಮೇಲೆ FIR ದಾಖಲು. ಇಂದು ಬೆಳಗ್ಗೆ ಮತ್ತೆ ಹಣಕ್ಕಾಗಿ ಪೀಡಿಸಿ ಚಾಕುವಿನಿಂದ ಇರಿದು ಕೊಲೆಗೈದ ಆರೋಪಿಯನ್ನು ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಜನರು. ಇನ್ನು ಸುಜಾತ ಕೊಲೆಗೆ ಬಂಗಾರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್ ಕರ್ತವ್ಯ ಲೋಪ ಎಂದು ಮೃತಳ ಪೋಷಕರ ಆರೋಪ. ಸ್ಥಳಕ್ಕೆ SP ಭೇಟಿ ಪರಿಶೀಲನೆ. ಓಡ್ತಾನೆ ಓಡಾಡ್ತಾನೆ. ಗೊತ್ತಾ ಮದುವೆ ಆಗಿದೆ ತಾನೆ ಮಗ ಸತ್ತೋಗಳು ಬಿಡ್ರ ಅಲ್ಲ ಸತ್ತೋಗ ಕೇಸ್ ಮಾಡಿದ್ದೀನಿ. ಸುಮ್ಮನೆ ಕೇಸ್ ಮಾಡಿ ಅವನ್ನ ಕಳಿಸ್ಬಿಟ್ಟು ನಮ್ಮನ್ನ ಮನೆಗೆ ಕಳಿಸ್ಬಿಟ್ರು. ಕೋರ್ಟ್ಗೆ ಹೋಗಿ ಏನ ಮಾಡ್ಕೊಳ್ರಿ ನೀವು. ಅವನು ಒಳಗೆ ಇಟ್ಟಿಲ್ಲ, ಅವನು ಒಂದು ಏಟು ಕೂಡ ಕೊಟ್ಟು ಹೊಡೆದಿಲ್ಲ. ಅವನ ಮಗಳೇ ಇದ್ರೆ ಅವ್ನು ನೋಡ್ಕೊಂಡಿರ್ತಾನ ಸರ್ಕಲ್ ಇನ್ಸ್ಪೆಕ್ಟ್ರು. ಅವ್ನ ಮುಖಾಮೂತಿ ನೋಡಿ ಕೂಡ ಅವನು ಗೆಬ್ಬು ಮುಟ್ಟನೆ ಹೇಳ್ದ. ನನಗೆ ಕೋಪ ಬಂತು.
ಟೇಷನ್ ಕೂಡ ಎದುರ್ಕೊಳ್ಳಲ್ಲ. ನಾನು ಮಾತಾಡ್ತಾ ಇದ್ದೆ, ನಮ್ಮ ಹುಡುಗಿ ಸ್ವಲ್ಪ ತಪ್ಪಿದ್ದೇನೆ, ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ನನ್ನ ಮಗನ ಆರ್ಮಿ ಸರ್ ಅಂದರೆ ಆರ್ಮಿ ಬಗ್ಗೆ ಹೇಳ್ಬೇಡ ಅಂದ. ಅವನು ಆರ್ಮಿ ಆಫೀಸರ್ನ ಹೇಳ್ದೆ, ನನ್ನ ಮಗನ ಆರ್ಮಿನಲ್ಲಿ ಅಂದರೆ ಆರ್ಮಿ ಮಗಲ್ಲ ಹೇಳ್ಬೇಡ ನೀನು ಅಂದ. ನಮ್ಮನ್ನ ಎದುರಿಸ್ದ. ಈ ಹುಡುಗ ಒಂದು ಸಂಗಮ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡೋನು. ಯಾರು ಇವಾಗ ಈ ಥರ ಮಾಡಿರೋನು ನಮ್ಮನೆ ಹತ್ರ ಎಲ್ಲ ಬಂದು ಇವನೊಬ್ಬನೇ ಎಲ್ಲ ಒಂದು 5-6 ಜನ ಬಂದು ಲೇಡೀಸ್ ಸಂಗಮ್ ಇರುತ್ತಲ್ಲ ಸರ್, ಅದರಲ್ಲಿ ಕಲೆಕ್ಟ್ ಮಾಡೋರು. ಯಾರು ಏನೂ ನಾನು ಕೇರ್ ತಗೊಳ್ಳಲ್ಲ. ಇದೆಲ್ಲ ಲೇಡೀಸ್ ವಿಚಾರ. ನಾನು ನೋಡ್ಕೊಂಡು ಹೋಗ್ತಾ ನನ್ನ ಕೆಲಸ ಏನೋ ಬರ್ತಾಯಿದ್ದೆ. ಇವನು ಜಾಸ್ತಿ ಮನೆ ಹತ್ರ ಇರ್ತಾಯಿದ್ದ. ನಾನು ಮನೆಯಲ್ಲಿರೋರನ್ನ ಮಿಸ್ಸಸ್ನ ನಮ್ಮ ಹುಡುಗಿಯೆಲ್ಲ ಬೈದೆ. ಸಂಗಮ್ದ್ರೆ ಬಂದರೆ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲೇ ಏನು ಕೂತಿರ್ತಾರನೆ. ಒಬ್ರು ಕೊಟ್ಟಿಲ್ಲ ಅಂದರೂ ಕೂಡ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋದ್ರೇ ಅವ್ರಿಗೆ ಸಂಬಳ ಕೊಡೋದಂತಲ್ಲಿ. ಅದಕ್ಕೆ ಇವ್ರು ಇಲ್ಲಿರ್ತಾರನೆ. ನಾನು ಹೀಗೆ ತಗೊಂಡು ಕ್ಯೂನಲ್ಲಿ ಹೋಗ್ಬಿಟ್ಟೆ, ಬೈದ್ಬಿಟ್ಟೆ. ಮನೇಲಿ ಮಾಮೂಲಿ ಇರ್ತಾರೆ ಸರ್ ಗಂಡಸರು ಮನೆಯಲ್ಲಿ ಎನ್ನತ್ತು ಅಕ್ಕಪಕ್ಕ ಬಂದು ಕೂತ್ಕೊಂಡ್ರೆ ಅನ್ನೋದು ನಾನು ಹೇಳಿ ಬೈದ್ಬಿಟ್ಟು ಹೋಗ್ಬಿಟ್ಟೆ. ಇದು ಚಿಕ್ಕದ ಒಂದು 2-3 ಸತಿ ಅವನು ಗಲಾಟೆ ಮಾಡಿದ್ದಾನೆ ನಮ್ಮ ಮಗಳನ್ನ. ನನ್ನ ಮಗಳ ಹತ್ರ ಇವನೇನೋ ಎಂತಿ ಮಕ್ಳಿಟ್ಕೊಂಡು ನನ್ನ ಮಗಳು ಮನೇಲಿ ಯಾರೋ ಮನೇಲಿರಲ್ಲೇ ಈ ಹುಡುಗಿ ಹತ್ರ ಮಾತಾಡೋದಕ್ಕೆ ಇವನೇನೋ ಮಾತಾಡಿ ಈ ಹುಡುಗಿನ ಬ್ರೈನ್ ವಾಶ್ ಮಾಡಿ ಮಾತಾಡ್ತಾ ಇದ್ನಂತ ನಮ್ಗೆ ಗೊತ್ತಿಲ್ಲ. 15 ಡೇಸ್ ಬ್ಯಾಕ್ ನಮಗೂ ಪಕ್ಕ ಗೊತ್ತಾಯಿತು. 15 ಡೇಸ್ ಬ್ಯಾಕ್ ಹೆಂಗೆ ಗೊತ್ತಾಯ್ತು ಅಂದರೆ, ಆ ಹುಡುಗಿನ ಅವನ ಓಮ್ನಿ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಎತ್ತು ಹಾಕೊಂಡು ಹೋಗಿ ಇದೇ ಕೋಲಾರಿಂದ ಎಲ್ಲೇ ತೋಪ್ನಲ್ಲಿ ತೊಗೊಂಡೋಗಿ ಹೊಡೆದು ಚಾಕುನಲ್ಲಿ ಕೈನಲ್ಲಿ ಎಲ್ಲ ಹಾಕಿ ಎದೆ ಮೇಲೆಲ್ಲ ಒದ್ದಿದ್ದು ಕಾಲಿನಲ್ಲಿ ಎಲ್ಲ ಮಾಡಿ 15 ಡೇಸ್ ಒಂದು 15-20 ಡೇಸ್ ಒಳಗೆ ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಕೊಟ್ಟೆ. ಅವ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ನ ಸರಿಯಾಗಿ ಕೇರ್ ತೊಗೊಂಡಿಲ್ಲ. ಅವನು ಇವಾಗ ಆಗಿರೋ ಒಳಗೆ ಅವಾಗ ಆಗಿದ್ರೆ ನನ್ನ ಮಗಳು ಈ ಥರ ನನ್ನ ಬಿಟ್ಟು ಹೋಗೋವಳೆಲ್ಲ. ಅವನು ಸರ್ಕಲ್ ಇನ್ಸ್ಪೆಕ್ಟ್ರು ಲಂಚ ತೊಗೊಂಡು ನನ್ನ ಮಗಳನ್ನ ಹಾಳು ಮಾಡಿಬಿಟ್ಟ. ಈಗ ಸರ್ ಏನೋ ಅವನು ಮಿಂಗಲಾಗಿ ಮಾತಾಡ್ತಾ ಇದ್ನಂತೆ, ನಮ್ಮ ಹುಡುಗಿ ಹತ್ರ ಮಾತಾಡ್ತಾ ಇದ್ನಂತೆ. ಅವಳು ಮಾತಾಡಬೇಡ, ನಿನ್ನ ಮದುವೆ ಆಗಿದೆ ಮಕ್ಕಳಿದ್ದಾನೆ ಹೇಳಿದ್ದಕ್ಕೆ ಅವಳನ್ನ ರೋಡ್ನಲ್ಲೆಲ್ಲ ಅಡ್ಡ ಬಂದು ಕೆಲಸ ಹೋಗೋ ಕಡೆಲ್ಲ ಅಲ್ಲಿ ಅಡ್ಡ ಬಂದು ಅವ್ನು ಹೊಡೆದಿರೋದಲ್ಲ. ಅವಾಗ ನಮ್ಮ ಹುಡುಗಿನ ಭಯ ಬಿದ್ದು ನಮ್ಗೆ ಹೇಳಲಿಲ್ಲ. ಹೆಚ್ಚಿಗೆ ಆಗಿರೋದು ಬಂದು 20 ಡೇಸ್ ಒಳಗೆ ಓಮ್ನಿ ತಗೊಂಡು ಬಂದು ಇದೇ ಕೋಲಾರ್ನಲ್ಲಿ ಬಸ್ಗೆ ಹೋಗೋವಾಗ ಕಂಪ್ನಿ ಬಸ್ಗೆ ಹೋಗೋವಾಗ ಇಳ್ಕೊಂಡು ಓಮಿನಲ್ಲಿ ಹಾಕ್ಕೊಂಡು ಹೋಗಿ ನನ್ನ ಮಗಳನ್ನ ತೋಪ್ನಲ್ಲಿ ತಗೊಂಡೋಗಿ ವ್ಯಾನ್ ತೊಗೊಂಡು ಬಂದಿರೋನು ಅವ್ನ ಫ್ರೆಂಡೇ. ಇವನಿಬ್ಬರು ಸೇರಿಕೊಂಡು ನನ್ನ ಮಗಳನ್ನ ತೋಪ್ನಲ್ಲಿ ಹೊಡೆದಿದ್ದಾನೆ, ಕೈನಲ್ಲಿ ಚಾಕ್ನಲ್ಲಿ ಕೊಯ್ದಿದ್ದಾನೆ, ಮುಖದಲ್ಲೆಲ್ಲ ಗಾಯಗಳಾಗಿ ಮನೆಯಲ್ಲಿದ್ದರೆ ಅಪ್ಪ ಕೇಳ್ತಾರೆ ಭಯ ಬಿದ್ದು. ಆವಾಗ ನನಗೆ ತಿಳಿಸ್ತಿರೋ ವಿಷಯ. ಅದಕ್ಕೆ ಮುಂದೆ ಏನು ಹೆಂಗೆ ಇದು ಯಾವ ಥರ ನಡೀತದೆ ನಮ್ಗೆ ವಿಷಯನೇ ಗೊತ್ತಿಲ್ಲ. ಅದು ನನ್ನ ನಾಲೆಜ್ನಲ್ಲಿ ಏನಿಲ್ಲ ಸರ್. ನಾನು ಆ ಥರ ಬಿಡೋನಲ್ಲ. ಇವ್ರದ್ದು ಏನು ಬೆಳೆದಿದೆ ನನಗೆ ಗೊತ್ತಿಲ್ಲ. ಇದು ಮೈ ಮೇಲೆ ಗಾಯ ಬಿದ್ದು ಜಾಸ್ತಿ ಆದಮೇಲೆ ನನ್ನ ಮುಂದೆ ಮುಖ ಹೆಂಗೆ ತೋರಿಸೋದನ್ನೇ ಅವತ್ತು ಮನೇಲಿ ಒಬ್ಬಳೇ ಮಗಳು. ಇವನು ಎರಡನವನು, ಅವನಿಗೆ ದೊಡ್ಡವನು. ಇವನು ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ. ಡಿಸೀಸ್ಡ್ ಹೆಸರು ಸುಜಾತ 28 ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ 27 ಇಯರ್ಸ್. ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ. ಈ ಸುಜಾತ ಒಂದು ಖಾಸಗಿ ಕಂಪನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಚಿರಂಜೀವನ್ ಖಾಸಗಿ ಕಂಪನಿಯಲ್ಲಿ ಫೈನಾನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಬೆಳಿಗ್ಗೆ ಇಬ್ಬರು ಕೋಲಾರ ಬಸ್ ಡಿಪೋಗೆ ಬಂದಿದ್ದರು. ಅಲ್ಲೇನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು. ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು. ಇದರ ಬಗ್ಗೆ ಆಲ್ರೆಡಿ FIR ರಿಜಿಸ್ಟರ್ ಆಗ್ತಾ ಇದೆ. ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪರ್ಸ್ನಲ್ ವ್ಯಕ್ತಿಗತ ಇಶ್ಯೂಗೆ ಆಗಿದೆ ಅಲ್ಲ, ಮೊದಲಿಂದ ಪರಿಚಯ ಇದೆ. ಸ್ವಲ್ಪ ಲೋನ್ ಇಸ್ಕೊಂಡಿದ್ರು ಇವ್ರ ಕಡೆಯಿಂದ, ಚಿರಂಜೀವಿ ಕಡೆಯಿಂದ. ಬಟ್ ಅದು ಅಮೌಂಟ್ ನಾವು ಕನ್ಫರ್ಮ್ ಮಾಡಿ ನಿಮಗೆ ಹೇಳ್ತೀವಿ. ಆರೋಪಿ ಸಿಕ್ಕಿದ್ದಾರೆ. ಓಕೆ.